ಬ್ರೇಕಿಗೆ ಮುಂಚೆ ಹಿಟ್ಟು ಕಲಿಸ್ಕೋಬೇಕು ಅಂತ ಹೇಳಿದ್ದೆ, ಕಲಿಸ್ಕೊಂಡಾಯಿತು. 1 ಅವರ್ ಅದು ನೆಂದಿದ್ದು ಆಯಿತು. ಈ ಕಡೆ ಹೂರಣ ಕೂಡ ರೆಡಿಯಾಗಿದೆ. ನೆಕ್ಸ್ಟು ಮಾಡೋಕ್ಕೆ ಶುರು ಮಾಡಿಬಿಡಿ ಮೇಡಮ್. ಹಿಟ್ಟು ತೊಗೊಂಡು ನೋಡೋಕ್ಕೆ ಭಾಳ ಚೆನ್ನಾಗಿದೆ ಇದು. ವೆರಿ ನೈಸ್. ಆಯಿತು ಸರ್, ರೆಡಿ ಇದೆ. ಓಕೆ, ಸೊ ಇವಾಗ ನಾನು ತಿನ್ಬೋದಾ? ಓಕೆ. ಸ್ಪೆಷಲ್ ಆಗಿರೋ ಕ್ಯಾರೆಟ್ ಹೋಳಿಗೆ ಮಾಡಿದ್ದೀನಿ, ನೋಡಿ ಟೇಸ್ಟ್ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಅದ್ಭುತವಾಗಿದೆ ಬಣ್ಣ ಮತ್ತು ಟೆಕ್ಸ್ಚರು. ಆಮೇಲೆ ಹೂರಣ ಕಾಯಿ ಹೋಳಿಗೆ ಹೂರಣ ಥರನೇ ಕಾಣಿಸುತ್ತೆ, ಅದು ವಿಶೇಷ. ನಾನು ಇವರು ನೋಡಿದ್ರಿಂದ ಇದು ಕ್ಯಾರೆಟ್ ಹೋಳಿಗೆ ಅಂತ ಹೇಳ್ಬೋದು. ಸುಮ್ಮನೆ ಹಾಗೆ ಕೊಟ್ಟು ತಿಂದರೆ ಪ್ರಮಾಣ ಮಾಡೋದು ಇದು ಕ್ಯಾರೆಟ್ ಅಂತ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿದೆ. ಸೂಪರ್. ಅಬ್ಬಬ್ಬಬ್ಬ, ಬೇಗ ಖಾಲಿ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಪ್ರೇಮ ಅವರೇ. ಅದ್ಭುತವಾದಂಥ ಹೋಳಿಗೆ ಮಾಡಿಕೊಟ್ಟಿದ್ರಿ. ನಿಜವಾಗ್ಲೂ ನನ್ನ ಜೀವನದಲ್ಲಿ ನಾನು ಇಷ್ಟು ಕ್ಯಾರೆಟಲ್ಲಿ ಹೋಳಿಗೆ ತಿಂದಿರಲ್ಲ, ಅದು ಇಷ್ಟು ಚೆನ್ನಾಗಿರೋ ಹೋಳಿಗೆ ಅಂತ ತಿಂದಿರಲಿಲ್ಲ. ನಿಮ್ಮಿಂದ ನಾನು ಇದನ್ನು ಕಲ್ತ್ಕೊಳ್ಳೋ ಹಂಗಾಯಿತು. ನಾನು ಗುರು ಆಗಿದ್ದರೆ ಥ್ಯಾಂಕ್ ಯು ವೆರಿ ಮಚ್. ನೀವು ನಮಗೆ ಗುರು ಹೇಳಿ ಚೆನ್ನಾಗಿ ನೋಡಿ ನಾವು ಇದಾಗ್ಬಿಟ್ಟಿದ್ದೀವಿ. ಸೊ ನೈಸ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಈಗ ಕೈ ರುಚಿ ಸ್ಟಾರ್ಟ್ ಮಾಡೋಣ. ನಮ್ಮೂರ ಉಳಿದ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ GRB ಇನ್ಸ್ಟಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಇವತ್ತು ಕೈ ರುಚಿಯಲ್ಲಿ ನಿಮಗೋಸ್ಕರ ಸ್ಪೆಷಲ್ ಆಗಿ ನಾನು ಒಂದು ರಸಮ್ ಮಾಡೋದನ್ನು ಹೇಳ್ಕೊಡ್ತೇನೆ. ಈ ರಸಮ್ಗೆ ನಾನು ಇಟ್ಟಿರೋ ಹೆಸರು ರಸಾತ್ಮಕ ರಸಮ್ ಅಂತ. ಭಾಳ ರುಚಿಯಾಗಿರುತ್ತೆ, ಅದಕ್ಕೆ ರಸಾತ್ಮಕ ಅಂತ ಹೆಸರಿಟ್ಟಿದ್ದೀನಿ. ಸೊ ಈ ರಸಾತ್ಮಕ ರಸಮ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಬ್ಯಾಡಗಿ ಮೆಣಸಿನಕಾಯಿ ಒಂದು 4, ಜೀರಿಗೆ 3 ಚಮಚ, 1 ಕಪ್ಪು ತೆಂಗಿನಕಾಯಿ ತುರಿ, 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ, ಸ್ವಲ್ಪ ಬೆಲ್ಲ, GRB ರಸಮ್ ಪೌಡರ್ ಒಂದು 4 ಚಮಚ, GRB ತುಪ್ಪ, ಕರಿಬೇವು, ಇಂಗು, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು. ಈಗ ಈ ರಸಾತ್ಮಕ ರಸಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಲೆಸನ್ ನಂಬರ್ 2, ಅದರ ಮೇಲೆ ಒಂದು ಪಾತ್ರೆ ಇಡಬೇಕು. ಲೆಸನ್ ನಂಬರ್ 3, ಅದಕ್ಕೆ ನಾವು ತುಪ್ಪ ಹಾಕಬೇಕು. ಮರಳಾದ GRB ತುಪ್ಪ ಹಾಕೋಣ. 2 ಸ್ಪೂನಷ್ಟು ತುಪ್ಪ. ಇದಕ್ಕೆ ಜೀರಿಗೆ 3 ಚಮಚ ಜೀರಿಗೆ, ಒಂದು 4 ಬ್ಯಾಡಗಿ ಮೆಣಸಿನಕಾಯಿ. ಇದು ಚೆನ್ನಾಗಿ ಹುರಿಬೇಕು. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋಣ. ಇದನ್ನು ಕೂಡ ಸ್ವಲ್ಪ ಹುರಿಕೊಳ್ಳೋಣ ತುಪ್ಪದಲ್ಲಿ. ಜೀರಿಗೆ ಪರಿಮಳ ಘಮ್ ಅಂತ ಬರ್ತಾಯಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು. ಏನು ಮಾಡಬೇಕು ಅಂದರೆ ಇದನ್ನು ನಾನು ಇದಕ್ಕೆ ನಾವು 3 ಚಮಚ
GRB ರಸಂ ಪೌಡ್ರ್ ಹಾಕೋಣ. ಹುಣಸೆ ಹಣ್ಣಿನ ರಸ ಹಾಕಬೇಕು. ಇದನ್ನು ನುಣ್ಣಗೆ ರುಬ್ಬಬೇಕು. ಒಂಚೂರು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ಓಕೆ, ನಾನು ಇದನ್ನು ನುಣ್ಣಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಅಯ್ಯೋ, ಅರ್ಶಿನ ತೆಗ್ದ ತಕ್ಷಣ ಜ್ಞಾಪಕ ಬಂತು ರೀ. ನೀವು ಕೇಳ್ತಾ ಇದ್ರಲ್ಲ ಅವತ್ತು, ಯಾರೋ ನಿಮ್ಮ ಫ್ರೆಂಡ್ ಕೇಳ್ತಾ ಇದ್ರು ಮಗಳಿಗೆ ಮುಖದಲ್ಲೆಲ್ಲ ಕೂದಲು ಜಾಸ್ತಿ ಅಂತ. ಅದಕ್ಕೊಂದು ಒಳ್ಳೆ ಔಷಧಿ ಇದೆ. ಏನು? ಹಾಲಿನ ಕೆನೆ ಆಮೇಲೆ ಅರ್ಶಿನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು, ಬೇಕಾದ್ರೆ ರಾತ್ರಿ ಎಲ್ಲ ಇಟ್ಕೊಂಡು ಬೆಳಗ್ಗೆ ಎದ್ದು ಮುಖ ತೊಳ್ಕೊಬೋದು, ಅಥವಾ ಸ್ವಲ್ಪ ಹೊತ್ತು ಬಿಟ್ಟು ಮುಖ ತೊಳ್ಕೊಬೋದು. ಹಾಗೆ ಮಾಡ್ತಾ ಇದ್ರೆ ಮುಖದಲ್ಲಿರೋ ಕೂದಲೆಲ್ಲ ಕಡಿಮೆ ಆಗುತ್ತೆ. ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡಿ. ಹೌದನೇ? ಪಾಪ ಹೇಳ್ತೀನಿ. ರಮೇಶ, ನಿನ್ನ ಮಗಳ ಮುಖದಲ್ಲಿ ತುಂಬ ಕೂದಲು ಬರ್ತಾ ಇದೆ, ತುಂಬ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ, ಅದು ಇದು ಅಂತ ಏನೋ ಹೇಳ್ತಾ ಇದೆಯಲ್ಲ, ಟೆನ್ಷನ್ ಮಾಡ್ಕೋಬೇಡ. ನನ್ನ ಹೆಂಡತಿ ಒಂದು ಒಳ್ಳೆ ಮನೆ ಔಷಧಿ ಹೇಳಿದ್ದಾಳೆ, ಹೇಳ್ತೀನಿ ಕೇಳು. ಈ ಹಾಲಿನ ಕೆನೆ ಇರುತ್ತಲ್ಲ, ಅದಕ್ಕೆ ಅರ್ಶಿನ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಮುಖನ ತೊಳ್ಕೊಂಬಿಟ್ರೆ ಕೂದಲೆಲ್ಲ ಉದುರೋಗುತ್ತಂತೆ ಕಣ. ಟ್ರೈ ಮಾಡಿ ಹೇಳಕ್ಕೆ ಹೇಳಿ ನಿಮ್ಮ ಮಗಳಿಗೆ. ಹಾಂ ಹಾಂ, ಓಕೆಮ್ಮ, ಥ್ಯಾಂಕ್ ಯು. ರುಬ್ಬಿದಾಯಿತು. ಈಗ ರಸಮ್ ಮಾಡೋಕ್ಕೆ ಶುರು ಮಾಡೋಣ. ಸೊ ಏನು ಮಾಡೋಣ ಅಂದರೆ, ಫಸ್ಟು ಒಲೆ ಹಚ್ಚೋಣ. ಇದ್ರ ಮೇಲೆ ಒಂದು ಕೊಳದಪ್ಲೆ ಇಡೋಣ. ಸಾರು ಯಾವಾಗಲೂ ಕೊಳದಪ್ಲೆಯಲ್ಲಿ ಮಾಡಿದ್ರೆ ಚೆನ್ನ. ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕೋಣ. ಓಕೆ, ಇದು ಚೆನ್ನಾಗಿ ಕುದಿಬೇಕು. ಮಿಕ್ಸ್ ಮಾಡೋಣ ಇದನ್ನು. ಇದಕ್ಕೆ ಕರಿಬೇವಿನ ಸೊಪ್ಪು, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಕುದ್ದು ಘಾಟ್ ಎಲ್ಲ ಹೋಗಬೇಕು, ಮೆಣಸಿನ ಪುಡಿ ಘಾಟ್ ಹೋಗಬೇಕು. ಅಲ್ಲಿ ತನಕ ನಿಮ್ಮೆಲ್ರಿಗೂ ಒಂದು ಬ್ರೇಕು.